ಬಿಡುಕ್ ನಾವಂದ್ರೆ ಭಯನೇ ಇಲ್ಲ ಅಂತೀನಿ. ಚಿಂತೆ ಯಾಕೆ ಮಾಡಿಯಾ ಬಿಡುಕನ್ಲ. ಶರತ್ ದೇಸಾಯಿ ಸಪೋರ್ಟ್ ತಗೊಂಡು ಹೊಡಿಬಾರ್ ಜಾಗಕ್ಕೆ ಹೊಡೆದ್ರೆ ಆ ಭಯಕ್ಕೂ ಒಂದ್ಸಲ ಭಯ ಆಯ್ತದೆ. ಹೌದಾ ಮತ್ತೇನು ಸುಮ್ಮನೆ ಅನ್ಕೊಂಡ. ಮುಂದೆ ಕಾದ್ ನೋಡ್ಲಾ ಅಸಲಿ ಆಟ ಹೆಂಗಿರ್ತದೆ ಅಂತ. ಮರಿ ಮ್ಯಾಲ್ ಬಾಳ ಮಂದಿ ಚಲೋ ಅಂತಾರ, ನಿಂಗ ಮಾತ್ ಕೇಳಬೇಡ ಅವ್ರೆ ಹಿಂದಿನ ಬೈತಾರ. ನಿಂಗ ಕಲಿಯುಗದ ಮಂದಿ ಇಲ್ಲಿ ದೇವ್ರಿಗ್ ಬಿಡಲ್, ಕಾಮಕ್ ಸೂಳಿ ಮಕ್ಕಳು ದೋಸ್ತು ತಂಗಿಗ್ ಬಿಡಲ್. ಮನು ಸಾಫ್ ಇದ್ರು ನಡೆಯಲ್ ಜಬ್ದ ರೊಕ್ಕ ಬೇಕ್, ರೊಕ್ಕ ನೋಡಿ ಇಜ್ಜತ್ ಮಾಡ ಮಂದಿ ಯಾಕ್ ಬೇಕ್. ಓದಿ ಬರ್ದು ಪೈಲೆ ಮಗ್ಗ ಶಾಣೆ ಆಗ್ಬೇಕ್, ಆಮೇಲೆ ಜಾಬ್ ಹುಡುಕಿ ಜಾಬ್ ಇಲ್ದೆ ಸಾಯ್ಬೇಕ್. ಅವ್ವ ಅಪ್ಪ ಎಲ್ಲರ ಪಾಲಿಗೆ ದೇವ್ರ ಇರ್ತಾರೋ, ಅವ್ವ ಅಪ್ಪನ ಮೇಲೆ ಜೋಕ್ ಮಾಡೋರ್ ಕೂಲ್ ಆಗ್ಯಾರೋ. ಕೆಟ್ಟ ಕಂಟೆಂಟ್ ಮಾಡ ಮಂದಿ ಬಾಳ ದಿನ ನಡೆಯಲ್, ದೇವ್ರ ಮಾಫ್ ಮಾಡ್ತಾನ್ ಖರೆ ಕರ್ಮ ಬಿಡಲ್. ಧರ್ಮ ನ್ಯಾಯ ನೀತಿಯಿಂದ ಬದುಕು ಸಾಗಿಸಿ 4 ಜನಕ್ಕೆ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಬಾರ್ದು ಅಂತ ಪರೋಪಕಾರಿಯಾಗಿ ನಿಷ್ಠಾವಂತ ಸಮಾಜ ಸೇವಕನಾಗಿದ್ದ ಈ ಶರತ್ ದೇಸಾಯಿ ವಿಲನ್ ಆಗಿ ಬದಲಾಗಿದ್ದೇ ಒಂದು ಅಚಾತುರ್ಯ. ಉಂಡವರು ಮನೆ ಜಂತಿ ಎನಿಸಿದ್ರು, ತಿಂದವರು ತೀಟೆ ತೀರಿಸ್ಕೊಂಡ್ರು, ದೋಸ್ತ್ಗಳು ದುಶ್ಮನ್ಗಳಾದ್ರು, ರಾಜಕಾರಣಿಗಳು ಉಪಯೋಗ ಮಾಡಿಕೊಂಡು ತಮ್ಮಷ್ಟಕ್ಕೆ ತಾವೇ ರಾಜಿಯಾಗಿ ರಾಜ್ಯಭಾರ ನಡೆಸಿದ್ರು. ಆ ಸಮಯದಲ್ಲಿ ಈತನ ಮನಸ್ಸಿಗೆ ಬಿದ್ದ ಉಳಿಪೆಟ್ಟಿನ ಏಟು ಸುಟ್ಟ ಗಾಯದ ಮೇಲೆ ಬಿಸಿ ತುಪ್ಪ ಸುರಿದಂತಾಯ್ತು. ಆಗ ಈ ಶರತ್ ದೇಸಾಯಿ ಅಂಡರ್ವರ್ಲ್ಡ್ಗೆ ಡಾನ್ ಆದ, ಪಂಟರ್ಗಳಿಗೆ ಪ್ಯಾನ್ ಆದ, ಎಲ್ಲರ ಮೈಂಡಲ್ಲೂ ಸ್ಕ್ಯಾನ್ ಆದ. ಟೋಟಲಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ರೌಡಿಸಂ ಫೀಲ್ಡ್ ಅಲ್ಲಿ ಒಬ್ಬ ಪವರ್ಫುಲ್ ಮ್ಯಾನ್ ಆದ. ಆದಿಮಾನವರಿಂದ ಆರಂಭವಾದ ಈ ಮನುಕುಲಕ್ಕೆ ಅದೆಷ್ಟೋ ನಿರಾಸೆಯ ಹಿತವಚನ ತಲೆಗೆ ತುಂಬಿದರು. ಆಸೆ ಎಂಬುದು ಮತ್ತಷ್ಟು ಹೆಚ್ಚಾಯಿತೇ ಹೊರತು ಕಡಿಮೆಯಾಗಲಿಲ್ಲ. ದರೋಡೆಕೋರ ದುರುಳ ದುಶ್ಯಾಸನರ ಮನಸ್ಸುಗಳಿಗೆ ತಾಯಾದಿಯಂತೆ ದಾನ ಗುಣ ಕರುಣಿಸು, ಧರ್ಮ ನಡೆ ಪ್ರಾಪ್ತಿಸು, ಶ್ರದ್ಧಾತನ ಅರ್ಪಿಸು ಅಂದ್ರೆ ಅದ್ಯಾವ ಕಾಲಕ್ಕೂ ಆಗೋದೂ ಅಲ್ಲ, ಹೋಗೋದೂ ಅಲ್ಲ. ಇದೆಲ್ಲವನ್ನು ಅರ್ಥಪೂರ್ಣವಾಗಿ ಅರ್ಥೈಸಿಕೊಂಡ ಈ ಶರತ್ ದೇಸಾಯಿ ಬದಲಾಗಿದ್ದೇ ಒಂದು ರೋಚಕ. ವಿಧಾನದಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಬಿಟ್ಟಿ ನಿಂತ ಮಹಾ